ಇವತ್ತು ನಮ್ಮ ಮನೆಯ ವಾರವಾಗಿರೋದ್ರಿಂದ ನಾನು ಬೇಗನೆ ಎದ್ಬಿಟ್ಟು ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಮಗಳು ಬೇರೆ ಮಲಗಿದ್ಲು. ಎದ್ದರೆ ಅವಳು ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಬೇಗನೆ ಎದ್ದಿದ್ದೆ. ಒಂದು 6 o'clock ಹಾಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ನೀಟಾಗಿ ದೇವ್ರ ಮನೆಯಲ್ಲಿರುವಂತಹ ಎಲ್ಲ ಹಳೆ ಹೂಗಳನ್ನ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಪ್ರತಿಯೊಂದು ದೇವ್ರುಗಳ್ನ ನೀಟಾಗಿ ನಾನು ಪಿತಾಂಬರದಲ್ಲಿ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಏನಪ್ಪ ಅಂತ ಅಂದರೆ ಎದ್ದ ತಕ್ಷಣವೇ ನಾವೊಂದು ಪೂಜೆ ಮಾಡಿದ್ರೆ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಷ್ಟರಲ್ಲಿ ನನ್ನ ಪೂಜೆನೂ ಕೂಡ ಮುಗಿತಾ ಬಂದಿತ್ತು. ಮಗಳು ಕೂಡ ಅಷ್ಟರಲ್ಲಿ ಎದ್ಬಿಟ್ಲು. ಪೂಜೆ ಮುಗಿಸೋದ್ರಲ್ಲಿ ಆಲ್ಮೋಸ್ಟ್ 8 o'clock ಆಗಿತ್ತು. ಅಷ್ಟರಲ್ಲಿ ಮಗಳು ಕೂಡ ಎದ್ದಿದ್ಲು. ಮಾರ್ನಿಂಗು ಸಿಕ್ಕಾಪಟ್ಟೆ ಚಳಿ ಇದೆ ಇವಾಗಂತೂ. ಚಳಿಗಾಲ ಬೇರೆ ಅಲ್ವಾ, ಹಾಗಾಗಿ ತುಂಬಾ ಚಳಿ ಇರುವಂಥ ವಾತಾವರಣ ಈ ಕಾಲದಲ್ಲಿ. ಮಗಳು ಕೂಡ ಎದ್ದಿದ್ಲಲ್ವ, ಅವಳು ಮಾತ್ರ ಎದ್ಲು ಅಂದರೆ ಪೂಜೆ ಮಾಡಲಿಕ್ಕೆ ಬಿಡೋದಿಲ್ಲ, ಅಷ್ಟು ಕಾಡಿಸ್ತಾಳೆ. ಫೈನಲಿ ಆಲ್ಮೋಸ್ಟು ಪೂಜೆ ಕೂಡ ಮುಗಿತಾ ಬಂತು. ಮನೆ ದೇವರಾಗಿರೋದ್ರಿಂದ ನಾವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೆ ಪೂಜೆ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ನಮ್ಮ ದೇವರು ಯಲ್ಲಮ್ಮ ದೇವರು ಆಗಿರೋದ್ರಿಂದ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಇತ್ತು. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕಷಾಯ ಕುಡಿತೀನಲ್ವ, ಮಾರ್ನಿಂಗ್ ವೆದರ್ ನೋಡ್ಕೊಳ್ತಾ ಕೂತಿದ್ದೆ ನಾನಂತರೂ. ಜೊತೆ ಕಷಾಯ ಜೊತೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಮಾರ್ನಿಂಗ್. ಇವಾಗ ಮಗಳು ಮಲಗಿದ್ದಾಳೆ. ನನ್ನ ಸ್ವಲ್ಪ ಬೆಳಗ್ಗೆನೆ ಬೇಗ ಎದ್ದಿದ್ಲಲ್ವ, ಹಾಗಾಗಿ ಸ್ವಲ್ಪ ಬೇಗ ಮಲ್ಕೊಂಡಿದ್ದಾಳೆ ಅವಳು. ನಾನು ಕೂಡ ಇವಾಗ ಸ್ವಲ್ಪ ಹಿರಿಕಾಯಿ ಇದೆ, ಉದ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆನ ಇವಾಗ ಸ್ಟಾರ್ಟ್ ಮಾಡಬೇಕು. ಮತ್ತೆ ಅವಳು ಎದ್ದೋಳೋದ್ರಲ್ಲಿ ಬೇಗ ಕ್ವಿಕ್ ಅಂತ ಅಡುಗೆ ಮುಗಿಸ್ಕೊಂಬಿಡೋಣ. ಮೊದಲಿಗೆ 2 ಹೀರೆಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ನಾನು ಸಿಪ್ಪೆನ ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಬೇಕಾಗತ್ತೆ. ಇವಾಗ ಫಸ್ಟು ಬೇಳೆನ 2-3 ಸಲ ವಾಶ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದಿಷ್ಟು 1/4 kg ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಹೀರೆಕಾಯಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ವಿಸಿಲ್ ಹೊಡಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಉದ್ಕಕ್ಕೆ ನಾನು ಸ್ವಲ್ಪ 6-7 ಅಷ್ಟು ಹಸಿಮೆಣ್ಸಿಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ 1-2 ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, 1-2 ಪೀಸಸ್ಸಷ್ಟು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಇವನ್ನೆಲ್ಲ ಸ್ವಲ್ಪ ಹುರ್ಕೊಬೇಕಾಗತ್ತೆ. ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇವಾಗ ಇದನ್ನು ಹಂಚಲ್ಲಿ ನಾನು ನೀಟಾಗಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಬೇಳೆ ಹಾಗೆ ಹೀರೆಕಾಯಿ ಕೂಡ ವಿಸಿಲ್ ಹೊಡೆದಿತ್ತು. ಸಪ್ರೇಟಾಗಿ ಮಾಡಿಟ್ಟಿದ್ದೀನಿ. ನೀರೇ ಬೇರೆ, ಹಾಗೆ ಇದು ಕಟ್ಟೆ ಬೇರೆ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಅದನ್ನು ಮಿಕ್ಸಿ ಗ್ರೈಂಡಿಗೆ ಹಾಕಬೇಕಾಗತ್ತೆ, ಬೇಯಿಸಿಟ್ಕೊಂಡಿರೋಂತಹ ಒಂದು ಬೇಳೆನ. ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಜೀರಿಗೆ, 1-2 ಒಣಮೆಣ್ಸಿಕಾಯಿ ಹಾಕಿ ರುಬ್ಬಿಟ್ಕೊಂಡಂಥ ಮಿಶ್ರಣ ಎಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ನೀರನ್ನು ಸಪ್ರೇಟಾಗಿ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಯಾವ ಥರ ಬೇಕು ಅಂತ ಅಂದ್ಬಿಟ್ಟು ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಗೆ ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಸ್ವಲ್ಪ 1-2 ಕುದಿ ಬರೋ ತನಕ ಅದನ್ನು ಚೆನ್ನಾಗಿ ಬೇಕಾಗತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಫೈನಲಿ ಸಾಂಬಾರು ಕೂಡ ಕುದೀತಾ ಇದೆ, ಒಳ್ಳೆ ಘಮ ಬರ್ತಾ ಇದೆ. ಅಷ್ಟರಲ್ಲಿ ಪಲ್ಯ ಕೂಡ ರೆಡಿ ಮಾಡ್ಕೊಂಬಿಡೋಣ. ಒಂದು ಬಾಣಲಿಗೆ ಒಣಮೆಣ್ಸಿಕಾಯಿ ಹಾಗೆ ಜೀರಿಗೆ ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು 1-2 ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡು, ಜೊತೆಗೆ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡಿದ್ನಲ್ವ ಬೇಳೆ ಮತ್ತು ಹೀರೆಕಾಯಿನ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಯಾವುದೇ ರೀತಿ ನೀರು ಹಾಕ್ಕೊಬಾರ್ದು. ಹಾಗೆ ಮಗಳಿಗೆ ಮಧ್ಯಾಹ್ನಕ್ಕೆ ರಾಗಿ ದೋಸೆ ಮಾಡಿದ್ದೆ, ಸ್ವಲ್ಪ ಅದಕ್ಕೆ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬ ಹೆಲ್ದಿ ಆಗಿರುವಂಥ ಫುಡ್ಡು. ನನ್ನ ಮಗಳು